ಹಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಸ್ಕಾಲರ್ಶಿಪ್ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಯಾವ ಇಂಪಾರ್ಟೆಂಟ್ ಸ್ಕಾಲರ್ಶಿಪ್ ಅಂದರೆ ಇನ್ಫೋಸಿಸ್ ಫೌಂಡೇಶನ್ ಸ್ಟೆಮ್ ಸ್ಕಾಲರ್ಶಿಪ್ 2025-26. ಈ ಸ್ಕಾಲರ್ಶಿಪ್ ಯಾರಿಗೆ ಅಪ್ಲೈ ಆಗುತ್ತೆ, ಎಲಿಜಿಬಿಲಿಟಿ ಏನು, ಲಾಸ್ಟ್ ಡೇಟ್ ಏನು, ಎಷ್ಟು ಅಮೌಂಟ್ ಬರುತ್ತೆ ಮತ್ತು ಯಾವ ಥರ ಅಪ್ಲೈ ಮಾಡಬೇಕು, ಪೂರ್ಣ ಮಾಹಿತಿ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಸೊ ದ್ಯಾಟ್ ಯು ಕ್ಯಾನ್ ಗೆಟ್ ಕಂಟಿನ್ಯೂಸ್ ಯೂಸ್ಫುಲ್ ನೋಟಿಫಿಕೇಶನ್. ಬನ್ನಿ, ಈಗ ಈ ಸ್ಕಾಲರ್ಶಿಪ್ ಟೋಟಲ್ 1 lakh rupees ಪರ್ ಇಯರ್ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. 1 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಪರ್ ಆ್ಯನಮ್. ಬನ್ನಿ, ಈಗ ಯಾರಿಗೆಲ್ಲ ಅಪ್ಲೈ ಆಗುತ್ತೆ ನೋಡುವ. ಇದರಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ನೋಡಬಹುದು, ಇದರದ್ದು ಲಾಸ್ಟ್ ಡೇಟ್ ಬಂದುಬಿಟ್ಟು 15 ಸೆಪ್ಟೆಂಬರ್ 2025 ಆಗಿದೆ. 15 ಸೆಪ್ಟೆಂಬರ್ 2025 ಈಸ್ ಅ ಲಾಸ್ಟ್ ಡೇಟ್. ಇದು ಯಾರಿಗೆ ಅಪ್ಲೈ ಆಗುತ್ತೆ ಅಂದರೆ, ಕ್ಯಾಂಡಿಡೇಟ್ ಮಸ್ಟ್ ಬಿ ಇಂಡಿಯನ್ ಫೀಮೇಲ್ ಸ್ಟೂಡೆಂಟ್ ಮತ್ತು ಅವರು 12th ಕ್ಲಾಸ್ ಮುಗಿಸಿರಬೇಕು, ಅಂದರೆ PUC ಮುಗಿಸಿರಬೇಕು. PUC ಮುಗಿಸಿದ ನಂತರ ಸ್ಟೂಡೆಂಟ್ ಮಸ್ಟ್ ಬಿ ಎನ್ರೋಲ್ಡ್ ಇನ್ ಫಸ್ಟ್ ಇಯರ್ ಅಂಡರ್ ಗ್ರ್ಯಾಜುಯೇಟೆಡ್ ಕೋರ್ಸಸ್, ಅಂದರೆ UG ಕೋರ್ಸಸ್, ಇಂಜಿನಿಯರಿಂಗ್ ಆಯಿತು, ಯಾವುದೇ ಅಂಡರ್ ಗ್ರ್ಯಾಜುಯೇಟೆಡ್ ಡಿಗ್ರಿ ಕೋರ್ಸ್ ಆಯಿತು, ಅವರಿಗೆಲ್ಲ ಇದು ಅಪ್ಲಿಕೇಬಲ್ ಆಗುತ್ತೆ. ಅಷ್ಟೇ ಅಲ್ಲ, ಸ್ಟೂಡೆಂಟ್ಸ್ ಪರ್ಸೀವಿಂಗ್ ಸೆಕೆಂಡ್ ಇಯರ್ BE ಆರ್ಕಿಟೆಕ್ಚರ್ ಮತ್ತು ಇಂಟಿಗ್ರೇಟೆಡ್ 5 year ಡ್ಯುಯಲ್ ಡಿಗ್ರಿ ಕೋರ್ಸ್ಗೂ ಕೂಡ ಇದು ಅಪ್ಲಿಕೇಬಲ್ ಇರುತ್ತೆ. ಮತ್ತು ಫ್ಯಾಮಿಲಿ ಇನ್ಕಮ್ ಎಷ್ಟಿರಬೇಕಂದ್ರೆ 8 ಲಕ್ಷಕ್ಕಿಂತ ಕಡಿಮೆ ಇರಬೇಕು. 8 ಲಕ್ಷ ಅಥವಾ ಅದಕ್ಕಿಂತ ಕಡಿಮೆ ಇನ್ಕಮ್ ಇದ್ದವರು ಮಾತ್ರ ಈ ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡಲಿಕ್ಕೆ ಬರುತ್ತೆ. ಈಗ ನಾವು ಇನ್ನೊಂದು ನೋಡ್ಬೋದು, ಗರ್ಲ್ಸ್ ಹೂ ವಿಲ್ ಬಿ ಟೇಕಿಂಗ್ ಅಡ್ಮಿಷನ್ ಇನ್ ಇಂಜಿನಿಯರಿಂಗ್ ಆ್ಯಂಡ್ ಮೆಡಿಕಲ್ ಕೋರ್ಸಸ್ ಇನ್ ಗೌರ್ಮೆಂಟ್ ಕಾಲೇಜ್ ನಾಟ್ ಲಿಸ್ಟೆಡ್ ಇನ್ NIRF ರ್ಯಾಂಕಿಂಗ್ ಕ್ಯಾನ್ ಆಲ್ಸೋ ಅಪ್ಲೈ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಾವು ನೋಡಬಹುದು, ಗರ್ಲ್ಸ್ ಸ್ಟೂಡೆಂಟ್ಸ್ ಯಾರು ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕೋರ್ಸಸ್ ಇನ್ ಗೌರ್ಮೆಂಟ್ ಕಾಲೇಜ್ ಯಾರು ಅಪ್ಲೈ ಮಾಡ್ತಾ ಇದ್ದೀರಿ, ಆದರೂ ಸಹಿತ NIRF ಲಿಸ್ಟಲ್ಲಿ ಆಗಿಲ್ಲ ಅಂದರೂ ಕೂಡ ಅವರು ಅಪ್ಲೈ ಮಾಡಬಹುದು ಅಂತ ಇವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ ಎಷ್ಟು ಸ್ಕಾಲರ್ಶಿಪ್ ಬರುತ್ತೆ ಅಂದರೆ, ಪರ್ ಇಯರ್ ಟೋಟಲ್ 1 lakh rupees ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದಾರೆ. ಈಗ ಇದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ಗಳೆಲ್ಲ ಏನಂದರೆ, ಮೊಟ್ಟ ಮೊದಲನೇದಾಗಿ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು CET ಆಯಿತು, ನೀಟ್ ಆಯಿತು ಅಥವಾ JEE ಮೇನ್ ಎಕ್ಸಾಮ್ ಪಾಸ್ ಆಗಿದ್ದು ಸ್ಕೋರ್ ಕಾರ್ಡ್, 12th PUC ಮಾರ್ಕ್ಸ್ ಕಾರ್ಡ್, ಪಾಸಿಂಗ್ ಸರ್ಟಿಫಿಕೇಟ್ ಮತ್ತು ಗೌರ್ಮೆಂಟ್ ಇಶ್ಯೂ ಮಾಡಿದ ID, ಆಧಾರ್ ಕಾರ್ಡ್ ಇರಲಿ, ವೋಟರ್ ID ಇರಲಿ, ಪಾಸ್ಪೋರ್ಟ್ ಇರಲಿ ಮತ್ತು ಅಡ್ಮಿಷನ್ ಪ್ರೂಫ್, ಫೀ ರೆಸಿಪ್ಟ್ ಆಯಿತು, ಅಡ್ಮಿಷನ್ ಲೆಟರ್ ಆಯಿತು. ಇದರ ಜೊತೆಗೆ ಇನ್ಕಮ್ ಪ್ರೂಫ್ ಮತ್ತು 6 ತಿಂಗಳದ್ದು ಎಲೆಕ್ಟ್ರಿಸಿಟಿ ಬಿಲ್ ಮಾಹಿತಿಗಾಗಿ ಮತ್ತು ಅಕಾಡೆಮಿಕ್ ರಿಲೇಟೆಡ್ ಡಾಕ್ಯುಮೆಂಟ್ಸ್. ವೆರಿ ಇಂಪಾರ್ಟೆಂಟ್ ಏನಂದರೆ ಬ್ಯಾಂಕ್ ಅಕೌಂಟ್ ಡಿಟೇಲ್, ಇದು ಮಾಹಿತಿಯ ಪಾಸ್ಬುಕ್ ಎಲ್ಲ ತೊಗೊಂಡ್ಬಿಟ್ಟು ನೀವು ಬಡಿ ಫಾರ್ ಸ್ಟಡಿ ಆ್ಯಪ್, ಇಲ್ಲಿ ಕಾಣಿಸ್ತಾ ಇರುವ ಬಡಿ ಫಾರ್ ಸ್ಟಡಿ ಆ್ಯಪನ್ನು ಅಪ್ಲೈ ಹೋಗಿ ಇದನ್ನು ನೀವು ಅಪ್ಲೈ ಮಾಡಬೇಕಾಗತ್ತೆ. ಬಡಿ ಫಾರ್ ಸ್ಟಡಿ ಆ್ಯಪ್ ಇಲ್ಲಿಂದೆ ಅದಕ್ಕೆ ಹೋಗಿ ನೀವು ಅಪ್ಲೈ ಮಾಡಬೇಕಾಗತ್ತೆ. ಈಗ ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಾವು ನೋಡ್ಬೋದು, ಇನ್ಫೋಸಿಸ್ ಸ್ಟೆಮ್ ಸ್ಕಾಲರ್ಶಿಪ್ ಸ್ಟಾರ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ 2025-26 ಇದು ಲಿಂಕ್ ಓಪನ್ ಆಗುತ್ತೆ. ಈ ಲಿಂಕ್ ಓಪನ್ ಆದ ನಂತರ ಮೊಟ್ಟ ಮೊದಲನೇದಾಗಿ ಇಲ್ಲಿ ನಾವು ನೋಡುವಂಗೆ ಕಾಲೇಜ್ ಲಿಸ್ಟ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಯಾವೆಲ್ಲ ಯೂನಿವರ್ಸಿಟಿ ಮತ್ತು ಕಾಲೇಜ್ ಎಲ್ಲ ಅಪ್ಲಿಕೇಬಲ್ ಇದೆ ಆ ಲಿಸ್ಟು ಕೂಡ ಇಲ್ಲೇ ಕೊಟ್ಟಿದ್ದಾರೆ. ತಮ್ಮ ಕಾಲೇಜ್ ಈ ಲಿಸ್ಟ್ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಳಿ. ನಂತರ ಈಗ ಯಾರೆಲ್ಲ ಗೌರ್ಮೆಂಟ್ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸ್ತಾ ಯುವರ್ ಎಲಿಜಿಬಿಲಿಟಿ ಅಂತ ಬರುತ್ತೆ. ಚೆಕ್ ಯುವರ್ ಎಲಿಜಿಬಿಲಿಟಿ. ಇಲ್ಲಿ ಎಲಿಜಿಬಿಲಿಟಿ ಎಸ್ ಅಂತ ಕೊಡಬೇಕು. ಆರ್ ಯು ಸ್ಟಡಿಂಗ್ ಇನ್ 4 year ಕೋರ್ಸ್, ಎಸ್ ಅಂತ ಕೊಡಬೇಕು. ಮತ್ತು ಆರ್ ಯು ಫಿಮೇಲ್ ಕ್ಯಾಂಡಿಡೇಟ್, ಎಸ್ ಅಂತ ಕೊಡಬೇಕು. ಎಸ್ ಅಂತ ಕೊಟ್ಟ ನಂತರ ಚೆಕ್ ಯುವರ್ ಎಲಿಜಿಬಿಲಿಟಿ ಅಂದ ನಂತರ ಓಕೆ ಅಂತ ಕ್ಲಿಕ್ ಮಾಡಬೇಕು. ಓಕೆ ಅಂತ ಕ್ಲಿಕ್ ಮಾಡಿದ ಮೇಲೆ ಈ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಓಪನ್ ಆಗುತ್ತೆ. ಈ ಅಪ್ಲಿಕೇಶನ್ ಸ್ಟೂಡೆಂಟ್ ಪರ್ಸನಲ್ ಡೀಟೇಲ್ಸ್ ಮತ್ತು ಅದೇ ರೀತಿ ಎಜುಕೇಷನಲ್ ಡೀಟೇಲ್ಸ್, ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸ್, ಡಾಕ್ಯುಮೆಂಟ್ಸ್, ರೆಫರೆನ್ಸ್, ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಫಿಲಪ್ ಮಾಡಿಬಿಟ್ಟು ಇಲ್ಲಿ ಕಾಣಿಸ್ತಾ ಇರುವ 4 ಚೆಕ್ ಬಾಕ್ಸನ್ನು ತಾವು ಕ್ಲಿಕ್ ಮಾಡಬೇಕು. ಚೆಕ್ ಬಾಕ್ಸ್ 1, ಚೆಕ್ ಬಾಕ್ಸ್ 2, ಚೆಕ್ ಬಾಕ್ಸ್ 3 ಆ್ಯಂಡ್ ಚೆಕ್ ಬಾಕ್ಸ್ 4. ಇವೆಲ್ಲ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಪ್ರಿವ್ಯೂ ಅಂತ ಕ್ಲಿಕ್ ಮಾಡಬೇಕು. ಪ್ರಿವ್ಯೂ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಡಿಯರ್ ಫ್ರೆಂಡ್ಸ್, ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಕೇಳಿ. ಥ್ಯಾಂಕ್ ಯು.